ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಪಾಲಾಗಿರೋ ದರ್ಶನ್ ಮತ್ತು ಗ್ಯಾಂಗ್ ಮತ್ತೆ ಜೈಲೇ ಗತಿ ಅನ್ನುವ ಸುದ್ದಿ ಈಗ ಬರ್ತಾ ಇದೆ. ದರ್ಶನ್ ಮತ್ತು ಗ್ಯಾಂಗ್ನ ನ್ಯಾಯಾಂಗ ಬಂಧನದ ಅವಧಿ ಇವತ್ತು ಕಸ್ಟಡಿ ಇವತ್ತು ಅಂತ್ಯ ಆಗಿತ್ತು. ಆದರೆ ಇವತ್ತಿನಿಂದ ಮತ್ತೆ ವಿಸ್ತರಣೆಯಾಗಿದೆ ನ್ಯಾಯಾಂಗ ಬಂಧನದ ಅವಧಿ. ದರ್ಶನ್ ಮತ್ತು ಗ್ಯಾಂಗ್ಗೆ ಇನ್ನೂ 14 ದಿನ ಪರಪ್ಪನ ಅಗ್ರಹಾರವೇ ಗತಿ. ಆಗಸ್ಟ್ 1ನೇ ತಾರೀಕಿನವರೆಗೂ ಕೂಡ ದರ್ಶನ್ ಅಂಡ್ ಗ್ಯಾಂಗ್ಗೆ ನ್ಯಾಯಾಂಗ ಬಂಧನ ವಿಧಿಸಿ ಜಡ್ಜ್ ಆದೇಶವನ್ನು ಹೊರಡಿಸಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ವಿಚಾರಣೆ ನಡೆಸಿದ್ರು. ಸದ್ಯ ಪರಪ್ಪನ ಅಗ್ರಹಾರದಲ್ಲೇ ದರ್ಶನ್ ಮತ್ತು ಗ್ಯಾಂಗ್ ಇದೆ ಮತ್ತು ಮುಂದಿನ 14 ದಿನಗಳ ಕಾಲ ಇರಬೇಕು. ಸದ್ಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋವರೆಗೂ ಕೂಡ ಆಲ್ಮೋಸ್ಟ್ ಇದೆ ಪ್ರಕರಣ. ಆ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋ ದಿನದವರೆಗೂ ಎಷ್ಟೇ ದಿನ ಕಸ್ಟಡಿ ಅಂತ್ಯ ಆದರೂ ಕೂಡ ಅದು ಮತ್ತೆ ವಿಸ್ತರಣೆ ಆಗುತ್ತೆ. ಯಾಕಂದರೆ ಬೇಲ್ ಅಪ್ಲಿಕೇಶನ್ ಕೂಡ ಹಾಕ್ಕೊಂಡಿಲ್ಲ ದರ್ಶನ್. ಚಾರ್ಜ್ ಶೀಟ್ ಸಲ್ಲಿಕೆ ಆದಮೇಲೆ ಅದರಲ್ಲಿರುವ ಅಂಶಗಳನ್ನು ಗುರುತಿಸಿ ಅದರ ಮೇಲೆ ಬೇಲ್ ಅಪ್ಲಿಕೇಶನ್ ಹಾಕೋದಕ್ಕೆ ಸಿದ್ಧತೆಗಳನ್ನು ಈ ಕಡೆ ನಡೆಸ್ತಿದ್ದಾರೆ. ಹಾಗಾಗಿ ಈಗಲೇ ಸದ್ಯಕ್ಕೆ ದರ್ಶನನ್ನು ಹೊರಗಡೆ ಕರ್ಕೊಂಡು ಬರಬೇಕು ಅನ್ನೋ ಯಾವುದೇ ಪ್ರಯತ್ನ ಫಲ ಕೊಡೋದಿಲ್ಲ ಅನ್ನೋದು ಕೂಡ ಬಹಳ ಚೆನ್ನಾಗಿ ಗೊತ್ತಿರುವಂಥದ್ದು. ಹಾಗಾಗಿ ಇವತ್ತಿನಿಂದ ಮತ್ತೆ 14 ದಿನಗಳ ಕಾಲ ಕಸ್ಟಡಿ ಎಕ್ಸ್ಟೆಂಡ್ ಆಗಿದೆ. ಪರಪ್ಪನ ಅಗ್ರಹಾರದಲ್ಲೇ ಮುಂದಿನ 14 ದಿನಗಳ ಕಾಲ ಅಂದರೆ ಆಗಸ್ಟ್ 1ನೇ ತಾರೀಕಿನವರೆಗೂ ಕೂಡ ನಟ ದರ್ಶನ್ ಮತ್ತು ಗ್ಯಾಂಗ್ 17 ಜನ ಕಾಲ ಕಳಿಬೇಕಾಗತ್ತೆ. ಕಸ್ಟಡಿ ಅವಧಿ ಇವತ್ತಿಗೆ ಅಂತ್ಯ ಆಗಿತ್ತು. ಮೊನ್ನೆ ಕೂಡ ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಆದೇಶ ಬಂದಿತ್ತು. ಟೆಕ್ನಿಕಲಿ 3 ಗಂಟೆ ಒಳಗೆ ಜಡ್ಜ್ಮೆಂಟ್ ಬರಬೇಕಿತ್ತು, ಬಂದಿದೆ. ಈಗ ಸದ್ಯಕ್ಕೆ ದರ್ಶನ್ ಅವರಿಗೆ ಮತ್ತು ಅವರ ಇಡೀ ಗ್ಯಾಂಗ್ಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ.